Auto Show. ನಾನೀಗ ಹೊಸೂರು ರೋಡ್ನಲ್ಲಿರುವಂತಹ ಶಿರೀಶ್ ಆಟೋ ಮಹೀಂದ್ರಾ ಶೋರೂಮ್ ಮುಂದೆ ಇದ್ದೀನಿ. ಬನ್ನಿ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಡು. ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗ್ತಾನೇ ಇದೆ. ದೊಡ್ಡ ದೊಡ್ಡ ವೆಹಿಕಲ್ ಇಟ್ಕೊಂಡು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಡೈಲಿ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕಷ್ಟ ಇದೆ. ನನಗೆ ಗೊತ್ತು, ನೀವು ನಿಮ್ಮ ಕಾರ್ಗೆ ಬೈಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ತುಂಬಿ ಬೇಸತ್ತೋಗಿದ್ರ ಅಂತ. ಹಾಗಾಗಿ ಸ್ವಲ್ಪ ಚೇಂಜ್ಗೋಸ್ಕರ ನಾನಿವತ್ತು ಎಲೆಕ್ಟ್ರಿಕ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಬಂದಿದ್ದೀನಿ. ನಮಗೆ ಕಂಪ್ಲೀಟ್ ಸಪೋರ್ಟ್ ಮಾಡಿದಂತಹ ಅಜಯ್ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಅಜಯ್ ಅವರೇ, ಮೋಟೋ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ E2O, ಸೊ ಅದು ಹೇಗೆ ಎಕೋ ಫ್ರೆಂಡ್ಲಿ ಅಂತ ಹೇಳ್ತೀರಾ? ಮೊದಲನೇದಾಗಿ E2O ಸ್ಟ್ಯಾಂಡ್ಸ್ ಫಾರ್ ಎನರ್ಜಿ ಟು ಆಕ್ಸಿಜನ್. ಎನರ್ಜಿ ಟು ಆಕ್ಸಿಜನ್. ನಾವು ಇದರಲ್ಲಿ ಯಾವುದೇ ನಿಮಗೆ ಎಮಿಷನ್ ಆಗಲಿ ಝೀರೋ ಕಾರ್ಬನ್ ಕೊಡ್ತಾ ಇದ್ದೀವಿ. ನೀವು ಬ್ಯಾಂಗ್ಳೂರ್ ಟ್ರಾಫಿಕ್ ಕಂಡೀಷನಲ್ಲಿ ಯಾವುದೇ ಬೇರೆ ಗಾಡಿ ನಿಮ್ಗೆ ಆ ಥರ ಫೆಸಿಲಿಟಿ ಕೊಡ್ತಾ ಇಲ್ಲ. ವಿ ಆರ್ ಗಿವಿಂಗ್ ದಟ್ ಫೆಸಿಲಿಟಿ. ಎಕೋ ಫ್ರೆಂಡ್ಲಿ ಯಾವ ಥರ ಅಂದರೆ, ದಿಸ್ ಕಾರ್ ಕ್ಯಾನ್ ಬಿ ಚಾರ್ಜ್ ಥ್ರೂ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿಯಿಂದ ಚಾರ್ಜ್ ಮಾಡ್ಬೋದು. ಏಷ್ಯಾಸ್ ಫಸ್ಟ್ ಕಾರ್ ವಿಚ್ ಕ್ಯಾನ್ ಬಿ ಚಾರ್ಜ್ ಥ್ರೂ ಸೋಲಾರ್ ಎನರ್ಜಿ. ಏಷ್ಯಾಸ್ ಫಸ್ಟ್ ಕಾರ್ ವಿಚ್ ಕ್ಯಾನ್ ಬಿ ಚಾರ್ಜ್ ಥ್ರೂ ಸೋಲಾರ್ ಎನರ್ಜಿ. ದಟ್ಸ್ ಗುಡ್. ಯಾಕೆಂದರೆ ಈಗ ಡೀಸೆಲ್ ಪೆಟ್ರೋಲ್ ಎರಡು ಫ್ಯೂಯಲ್ಸ್ನ ಬಳಸೋದ್ರಿಂದ ತುಂಬಾ ಕಾರ್ಬನ್ ಮೊನಾಕ್ಸೈಡ್ ಎಮಿಟ್ ಆಗ್ತಾ ಇರುತ್ತೆ ಮತ್ತು ನೇಚರ್ಗೆ ತುಂಬಾ ಅಪಾಯಕಾರಿ. ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ಕೂಡ ಎಲೆಕ್ಟ್ರಿಕ್ ಕಾರ್ ಯಾರ್ಯಾರು ಬೈ ಮಾಡ್ತಾರೆ ಅವ್ರಿಗೆ 1.5 ಲಕ್ಷದವರೆಗೂ ಸಬ್ಸಿಡಿ ಕೊಡಬೇಕು ಅಂತಾನೂ ಡಿಸೈಡ್ ಮಾಡಿದ್ರಲ್ಲ. ಈ ಫೈನಾನ್ಷಿಯಲ್ ಇಯರ್ ನಮ್ಗೆ ಸಬ್ಸಿಡಿನೂ ಬಂದಿದೆ. ಓಕೆ, ದಟ್ಸ್ ವೆರಿ ಗುಡ್. ತುಂಬ ಒಳ್ಳೆ ಸುದ್ದಿ. ಯಾಕೆಂದರೆ ನೇಚರ್ ಫ್ರೆಂಡ್ಲಿಯಾಗಿ ನಾವು ವೆಹಿಕಲ್ಸ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಅಲ್ವಾ? ಯಾಕೆಂದರೆ ನಾನು ಚೀನಾದ ಬಗ್ಗೆ ನಾನು ನೋಡ್ತಾ ಇದ್ದೆ. ಚೀನಾದಲ್ಲಿ ಈಗ ಸಾಕಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಇಡೀ ವರ್ಲ್ಡಲ್ಲಿ ಈಗ 12.5 ಲಕ್ಷ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದ್ರೆ ಅದರಲ್ಲಿ 9.5 ಲಕ್ಷ ಚೀನಾದಲ್ಲೇ ಇದೆ. ಯಾಕೆಂದರೆ ನಾನು ಮೊನ್ನೆ ಪೇಪರ್ ಓದ್ತಾ ಇದ್ದೆ, ಒಂದು ದಿನ ಚೀನಾದ ಬೀಜಿಂಗ್ನಲ್ಲಿ ನಾವು ವಾಸ ಮಾಡಬೇಕು ಏನು ಮಾಸ್ಕ್ ಹಾಕ್ಕೊಳ್ದೆ ಅಂದರೆ ಸಖತ್ ಕಷ್ಟ ಇದೆಯಂತೆ. ಅದು ವಿತೌಟ್ ಮಾಸ್ಕ್ ನಾವು ಅಲ್ಲಿ ಜೀವನ ಮಾಡ್ತೀವಿ ಅಂದರೆ ಒಂದು ದಿನದಲ್ಲಿ 21 ಸಿಗರೇಟ್ ಸೇದಿದಷ್ಟು ಹೊಗೆ ನಮ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತಂತೆ. ಅಷ್ಟೊಂದು ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇರೋದ್ರಿಂದ ಹೆಲ್ತ್ಗೂ ಅಷ್ಟೇ ತುಂಬಾ ಅಪಾಯಕಾರಿ ಆಗ್ತಾ ಇದೆ. ಸೊ ಹಾಗಾಗಿ ಈ ನಡುವೆ ಈ ಜನ್ರೇಷನ್ ಏನಿದೆ, ಎಲೆಕ್ಟ್ರಿಕಲ್ ಕಾರ್ಸ್ ಅಥವಾ ಎಲೆಕ್ಟ್ರಿಕಲ್ ಬೈಕ್ಸ್ಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ಮತ್ತು ಬೈ ಮಾಡೋರ್ಗು ಅಷ್ಟೇ ಸಬ್ಸಿಡಿ ಅಂತೆಲ್ಲ ಗೌರ್ಮೆಂಟಿಂದ ಬಿಟ್ಕೊಟ್ಟು ತುಂಬಾ ಸಪೋರ್ಟಿವ್ ಆಗಿದೆ. ಸೊ ನೀವು ನಿಮ್ಮ ವೆಹಿಕಲ್ ಇನ್ನೂ ಅದರ ಪ್ರಾಮುಖ್ಯತೆ ಏನೇನು ಅಂತ ನಂಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ವೆರಿ ಇಂಪಾರ್ಟೆಂಟ್ ಆಗಿ ಬಂದು, ಈ ನಮ್ಮ ಬ್ಯಾಂಗ್ಳೂರ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಕಂಡೀಷನಲ್ಲಿ ಡೆಂಟ್ ಆ್ಯಂಡ್ ಸ್ಕ್ರ್ಯಾಚಸ್ ಆಗ್ತಾ ಇರುತ್ತೆ ಗಾಡಿ. ಹೌದೌದು. ಗಾಡಿಗೆ ಬಂಡವಾಳ ಹಾಕ್ಬಿಟ್ಟು ಗಾಡಿ ಶೋರೂಮಿಂದ ಆಚೆ ಬಂದ ತಕ್ಷಣ ಡೆಂಟ್. ಅದಕ್ಕೋಸ್ಕರ ಏನು ಮಾಡಿದ್ವಿ, ಇದನ್ನು ಕನ್ಸಿಡರ್ ಮಾಡಿಕೊಂಡು ಈ ಗಾಡಿಯಲ್ಲಿ ABS ಪ್ಯಾನಲ್ಸ್ ಯೂಸ್ ಮಾಡಿದ್ದೀವಿ. ABS ಪ್ಯಾನಲ್ ಬಂದು ಅಕ್ವಾಯಿನ್ ಬ್ಯೂಟೈನ್ ಸ್ಟೆರೈನ್ ಅಂತ. ಅಕ್ವಾಯಿನ್ ಬ್ಯೂಟೈನ್ ಸ್ಟೆರೈನ್. ಇಟ್ಸ್ ಟೋಟ್ಲಿ ಅ ಡೆಂಟ್ ಪ್ರೂಫ್ ಆ್ಯಂಡ್ ಸ್ಕ್ರ್ಯಾಚ್ ಪ್ರೂಫ್. ನೀವು ಯಾವುದೇ ಗಲ್ಲಿಗೆ ತೊಗೊಂಡೋದ್ರೂ ಅಷ್ಟೇ ಅದು ಸ್ಕ್ರ್ಯಾಚಸ್ ಆದ್ರೂ ಸ್ಕ್ರ್ಯಾಚಸ್ ಕಾಣೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಲೇಯರ್ ಕೂಡ ಸೇಮ್ ಕಲರ್ ಇರುತ್ತೆ. ಟಿಂಕರಿಂಗ್ ವರ್ಕ್ ಆಗಲಿ ಪೇಂಟಿಂಗ್ ವರ್ಕ್ ಆಗಲಿ ಯಾವುದು ಇನ್ವಾಲ್ವ್ ಆಗಿಲ್ಲ. ನಾವು ಮೋಲ್ಡಿಂಗ್ ಮಾಡುವಾಗಲೇ ನಾವು ಕಲರ್ ಇಂಪ್ರೆಕ್ಟೆಡ್ ಮಾಡಿ ಸೇಮ್ ಬಾಡಿ ಕಲರ್ ಪ್ಯಾನಲ್ಸ್ ಆಗೇ ಬರುತ್ತೆ. ಈಗ ಸರ್ವಿಸಿಂಗ್ ಎಲ್ಲ ಯಾವ ಥರ? ಯಾಕೆಂದರೆ ಡೀಸೆಲ್ ಅಥವಾ ಪೆಟ್ರೋಲ್ ವೆಹಿಕಲ್ಸ್ ಆದರೆ ಕಂಪಲ್ಸರಿ ಇಷ್ಟು 1000 ಕಿಲೋಮೀಟರ್ ಓಡಿದ ಮೇಲೆ ಅದನ್ನು ಸರ್ವಿಸಿಗೆ ಬಿಡಬೇಕು, ಇಂಜಿನ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತೆಲ್ಲ ಇರುತ್ತೆ. ಸೊ ಹಾಗಾಗಿ ಈ ಎಲೆಕ್ಟ್ರಾನಿಕ್ ವೆಹಿಕಲ್ ಸರ್ವಿಸಸ್ ಅದು ಯಾವ ಥರ? ನಮ್ಮ ಗಾಡಿಯಲ್ಲಿ ಸರ್ವಿಸ್ ಇದೆ ಖಂಡಿತವಾಗ್ಲೂ. ಫಸ್ಟ್ ಸರ್ವಿಸ್ ಬಂದು ನಿಮಗೆ 10,000 ಕಿಲೋಮೀಟರ್ ಆರ್ 1 ಇಯರ್. ಓಕೆ, ಅಂದರೆ 10,000 ಕಿಲೋಮೀಟರ್ ಬೇಗ ಆದರೂ ಇಲ್ಲ 1 ವರ್ಷ ಸರ್ವಿಸ್. ಗಾಡಿ ಸರ್ವಿಸ್ ಸ್ಟೇಷನ್ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಟೆಕ್ನಿಷಿಯನ್ ನಿಮ್ಮ ಮನೆ ಹತ್ರ ಬರ್ತಾರೆ. ಓಕೆ, ಅಲ್ಲೇ ಬಂದು ಸರ್ವಿಸ್ ಮಾಡ್ತಾರೆ. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ನ ಬೈ ಮಾಡೋದು ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ಒಂದು 100 ಕಿಲೋಮೀಟರ್ಸ್ ಆದಮೇಲೆ ನಾವು ವಾಪಸ್ ಬರಬೇಕು. ಅಷ್ಟರಲ್ಲಿ ವಾಪಸ್ ಹೋಗುವಷ್ಟು ಚಾರ್ಜ್ ಇಲ್ಲ ಅಂದರೆ ಆ ಟೈಮ್ನಲ್ಲಿ ಯಾವ ಸೊಲ್ಯೂಷನ್ಸ್ ಇರುತ್ತೆ? ಇದಕ್ಕೋಸ್ಕರನೇ ಬ್ಯಾಂಗ್ಳೂರಲ್ಲಿ ನಾವು ಆಲ್ರೆಡಿ ಮೋರ್ ದೆನ್ 130 ಚಾರ್ಜಿಂಗ್ ಸ್ಟೇಷನ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆ, ವೇರ್ ಯು ಕ್ಯಾನ್ ಚಾರ್ಜ್ ಯರ್ ಕಾರ್ ಫ್ರೀ ಆಫ್ ಕಾಸ್ಟ್. ಓಕೆ, ಮಹೀಂದ್ರಾ E2Oನಲ್ಲಿ ಸಾಕಷ್ಟು ಟೆಕ್ನಿಕ್ಸ್ನ ಅಳವಡಿಸಿದ್ದಾರೆ ಅಂತ ಕೇಳ್ಪಟ್ಟೆ. ಯಾವ್ಯಾವ ಥರ ಟೆಕ್ನಿಕ್ಸ್ನ ಅಳವಡಿಸಿದ್ದಾರೆ? ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಬಂದು ಕನೆಕ್ಟಿವಿಟಿ ಅಂತ ಕೊಟ್ಟಿದ್ದೀವಿ. ಕಾರ್ ಟಾಕ್ಸ್ ಟು ಯು. ಕಾರ್ ಟಾಕ್ಸ್ ಟು ಅಸ್. ಓಕೆ,
ನಿಮಗೆ ಗಾಡಿಯಲ್ಲಿ ಏನೇ ಮಾಲ್ ಫಂಕ್ಷನ್ ಇತ್ತು ಅಂತಂದ್ರು ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಹಾಂ ಹಾಂ ಪ್ಲಸ್ ನಿಮಗೆ ಅದು ಇಮೇಲ್ ಬರುತ್ತೆ, SMS ಬರುತ್ತೆ. ಓಕೆ ಕಾರಲ್ಲಿ ಏನೇನು ನೆಗೆಟಿವ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾವು ಅದನ್ನ ಕ್ಲೌಡ್ ಸರ್ವರ್ ಮುಖಾಂತರ ರೆಕ್ಟಿಫೈ ಮಾಡ್ಬೋದು. ಸೊ ಯಾವಾಗಲೂ ಮೊಬೈಲ್ ನಿಮ್ಮ ಕಾರ್ಗೆ ಕನೆಕ್ಟ್ ಆಗಿರುತ್ತೆ. Yes. ಸೊ ನಿಮ್ಮ ಕಾರಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೂ ಮೊಬೈಲ್ಗೆ ಮೆಸೇಜ್ ಬರ್ತಾ ಬರ್ತಾ ಇರುತ್ತೆ. ಓಕೆ ಈಗ ಕಾರ್ ಚಾರ್ಜಿಂಗ್ ಹಾಕಿರ್ತೀರಾ, ಕರೆಂಟ್ ಪವರ್ ಹೋಗುತ್ತೆ, ನಿಮ್ಗೆ ಇಮಿಡಿಯೇಟ್ ಮೆಸೇಜ್ ಬರುತ್ತೆ ಕರೆಂಟ್ ಪವರ್ ಹೋಗಿದೆ, ಚಾರ್ಜ್ ಆಗ್ತಾ ಇಲ್ಲ. ಪ್ಲಸ್ ನೀವು ಇಂಟರ್ನೆಟ್ ಮುಖಾಂತರ ಯು ಕ್ಯಾನ್ ಕಂಟ್ರೋಲ್ ಯುವರ್ ಕಾರ್. ಇದರಲ್ಲಿ E2O ಕನೆಕ್ಟಿವಿಟಿ ಅಂತ ಆ್ಯಪ್ ಇದೆ ಫ್ರಮ್ ಪ್ಲೇಸ್ಟೋರ್. ಅದನ್ನು ನಾವು ರಿಜಿಸ್ಟ್ರೇಷನ್ ಆದಮೇಲೆ ಗಾಡಿ ನಾನು ನಿಮಗೆ ಅದು ಕ್ರಿಯೇಟ್ ಮಾಡ್ಕೊಡ್ತೀವಿ, ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಡ್ತೀವಿ. ನಿಮಗೆ ಪ್ರತಿಯೊಂದು ಗಾಡಿ ಅಪ್ಡೇಟ್ಸು ಅದರಲ್ಲಿ ನೋಡ್ಕೋಬೋದು. ಬ್ಯಾಟ್ರಿ ಎಷ್ಟು ಪವರ್ ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ಬೋದು, ಇರೋ ಬ್ಯಾಟ್ರಿಲಿ ಎಷ್ಟು ಹೋಗಿ ಬರ್ಬೋದಾ, ಗಾಡಿ ಲಾಕ್ ಆಗಿದೆಯಾ, ಎಷ್ಟು ಟೆಂಪ್ರೇಚರ್ ಇದೆ, ಪ್ರತಿಯೊಂದನ್ನು ನೀವು ಇದರಲ್ಲಿ ಕಂಟ್ರೋಲ್ ನೋಡ್ಕೋಬೋದು. ಇದರಲ್ಲಿ ಇಂಪಾರ್ಟೆಂಟ್ ಬಂದು ಸರ್ವಿಸ್ ಶೆಡ್ಯೂಲ್ ಅಂತ ಇದೆ. ಅಕಸ್ಮಾತ್ ನೀವು ತುಂಬ ದಿನ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ, ಗಾಡಿ ಯೂಸ್ ಮಾಡಲ್ಲ, ಅವಾಗ ಅದನ್ನ ಸ್ಲೀಪ್ ಮಾಡಲ್ಲ. ಓಕೆ, ದ ಬ್ಯಾಟ್ರಿ ಮೊಬೈಲ್ನ ಸ್ವಿಚ್ ಆಫ್ ಯಾವ ಥರ ಮಾಡ್ತೀವಲ್ಲ ಆ ಥರ ಇದನ್ನು ಸ್ಲೀಪ್ ಮೋಡ್ಗೆ ಹಾಕ್ಬೋದು. ಓಕೆ ಓಕೆ, ಇಟ್ ಸೇವ್ಸ್ ದ ಬ್ಯಾಟ್ರಿ ಎನರ್ಜಿ ಕನ್ಸಂಪ್ಷನ್. ಇನ್ನಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೋತೀವಿ, ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. Motor Show